Last videoದಲ್ಲಿ we were discussing about the feature engineering, underfitting and overfitting. This video mainly ethics in AI. Many people will skip that. ಇದು ಈಸಿ ಕಾನ್ಸೆಪ್ಟ್ ಇದು ಇರೋರಿಗೆ ಏನೂ ಇಲ್ಲ ಅಂತ, ಬಟ್ ಮೆನಿ ಆಫ್ ದ ಇಂಟರ್ವ್ಯೂಸ್ ದಿಸ್ ಇಸ್ ಒನ್ ಆಫ್ ದ ಬಹಳ ಕೇಳೋ ಕ್ವಶನ್ ಇದು. ವಾಟ್ ಈಸ್ ಎಥಿಕ್ಸ್ ಇನ್ ಎ ಐ? ಸಿ ಇಟ್ಸ್ ಅ ರೂಲ್ಸ್ ದಟ್ ಎನ್ಶೂರ್ಸ್ ಎ ಐ used fairly, safely and responsibly. What do you mean by that? ಏನಂಗಂದ್ರೆ ಕೀ ಎಥಿಕ್ಸ್ ಇಶ್ಯೂ ಏನಾಗುತ್ತೆ ಅಂದರೆ ಎ ಐ ಕ್ಯಾನ್ ಬಿ ಅನ್ಫೇರ್. ಹೈರಿಂಗ್ ಸಿಸ್ಟಮ್ ರಿಜೆಕ್ಟ್ ಅ ಸರ್ಟನ್ ಗ್ರೂಪ್ ಆಫ್ ಪೀಪಲ್. ಕನ್ಸಿಡರ್ಗೆ ಒಂದು ಎ ಐ ಸಿಸ್ಟಮ್ ಬಂದ್ಬಿಟ್ಟು ಹೈರಿಂಗ್ ಪ್ರೊಸೆಸ್ ನಡೆಸ್ತಾ ಇದೆ. ಆ ಹೈರಿಂಗ್ ಪ್ರೊಸೆಸ್ ಮಾಡಬೇಕಾದ್ರೆ ಅಲ್ಲಿ ಓನ್ಲಿ ಕನ್ಸಿಡರ್ ಮೇಲ್ ಎಂಪ್ಲಾಯಿ, ಐ ಡೋಂಟ್ ಕನ್ಸಿಡರ್ ಫೀಮೇಲ್ ಎಂಪ್ಲಾಯಿ ಅಂತ ಬಯಾಸ್ ಮಾಡಿದ್ರೆ ಇಸ್ ದಟ್ ಓಕೆ? ನೋ, ರೈಟ್? ದಟ್ಸ್ ಅ ಪ್ರಾಬ್ಲಮ್. ಸೊ ದಟ್ಸ್ ವಾಟ್ ಬಯಾಸ್. ಏನಕ್ಕೆ ಥರ ಬಯಾಸ್ ಆಗುತ್ತೆ? ಟ್ರೈನಿಂಗ್ ಡೇಟಾ ಬಯಾಸ್ ಆಗಿರುತ್ತೆ. ಸೊ ನಾವು ಏನು ಫೀಡ್ ಮಾಡ್ತೀವಿ ಡೇಟಾ, ದಟ್ ಡಸ್ ಡಿಪೆಂಡ್ಸ್ ಆನ್ ಏನು ನಮಗೆ ರೆಸ್ಪಾನ್ಸ್ ಬರ್ತಾ ಇದೆ ಅಂತ. ಇಟ್ ಈಸ್ ನಾಟ್ ಲೈಕ್ ಇಲ್ಲ ಜಸ್ಟ್ ನಾವು ಮಾಡೆಲ್ನ ಯೂಸ್ ಮಾಡ್ತಾ ಇದ್ವಿ, ಬೇಸ್ಡ್ ಆನ್ ದ ಮಾಡೆಲ್ ಇಟ್ ಈಸ್ ಗಿವಿಂಗ್. ಅಲಾಂಗ್ ವಿತ್ ದಟ್ ಯು ನೀಡ್ ಟು ಆ್ಯಡ್ ಸಮ್ ಆಫ್ ದ ಇನ್ಸ್ಟ್ರಕ್ಷನ್ ವಾಟ್ ಯು ಶುಡ್ ಡೂ. ಇನ್ ದ ಫ್ಯೂಚರ್ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಇನ್ನೆಲ್ಲ ಹೇಳ್ತೀನಿ. ಪ್ರೈವಸಿ. ಎ ಐ ಯೂಸಸ್ ಪರ್ಸ್ನಲ್ ಡೇಟಾ, ಫೇಸ್ ರೆಕಗ್ನೇಷನ್, ಹೆಲ್ತ್ ಡೇಟಾ. ಕನ್ಸಿಡರ್ ಈಗ ಎ ಐ ಏನಾದ್ರು ನಿಮ್ಮ ಹೆಲ್ತ್ ಡೇಟಾ ಯೂಸ್ ಮಾಡಿ, ನೀವು ಏನೋ ಒಂದು ಕಾಯಿಲೆ ಐತೆ, ಆ ಡೇಟಾನ ನೀವು ಚಾಟ್ ಜಿ ಪಿ ಟಿಗೆ ಏನೋ ಕೇಳಿದ್ರೆ ಅಥವಾ ನಿಮ್ಮ ರಿಪೋರ್ಟ್ ಏನಾದ್ರು ಅಪ್ಲೈ ಮಾಡಿದ್ರೆ, ಈಗ ಯಾರೊಬ್ಬ ಬಂದು ಕೇಳ್ತಾನೆ ಈ ಥರ ನನ್ನ ಫ್ರೆಂಡ್ ಒಬ್ರು ಅಪ್ಡೇಟ್ ಮಾಡಿದ್ರು ಡೇಟಾ ತೋರಿಸ್ತೀಯಾ ಅಂತ. ಅದು ತೋರಿಸಿದ್ರೆ ಹೆಂಗಿರುತ್ತೆ? ಯಾರೊಬ್ಬ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿರ್ತಾನೆ, ಏನೋ ಒಂದು ಕ್ವಶನ್ ಕೇಳೋದಕ್ಕೆ ಆಧಾರ್ ಕಾರ್ಡ್ ಮೇಲೆ, ಪ್ಯಾನ್ ಮೇಲೆ, ಏನೋ ಬ್ಯಾಂಕ್ ಸ್ಟೇಟ್ಮೆಂಟ್ ಅಪ್ಲೋಡ್ ಮಾಡಿರ್ತಾನೆ, ಅದು ಗೊತ್ತಾಗಿರುತ್ತೆ ನಿಮಗೆ ಅವನು ಅಪ್ಲೋಡ್ ಮಾಡಿದಾನೆ ಅಂತ. ನೀವು ಚಾಟ್ ಜಿ ಪಿ ಟಿಗೆ ಹೋಗಿ ಮತ್ತೆ ಕೇಳಿದ್ರೆ ಅದು ಕೊಡಲ್ಲ. ಇಟ್ ಶುಡಂಟ್ ಗಿವ್, ಕೊಡಬಾರ್ದು, ರೈಟ್? ಅದು ಕೊಟ್ಟರೆ ಅಂದರೆ ಇಟ್ಸ್ ಅ ಲೂಸ್ ಆಫ್ ಪರ್ಸ್ನಲ್ ಡೇಟಾ. ನಿಮ್ಮ ಪರ್ಸ್ನಲ್ ಡೇಟಾ ಏನಾರ ಲೂಸ್ ಆಯಿತು ಅಂದರೆ ದಟ್ಸ್ ಡನ್. ಟ್ರಾನ್ಸ್ಪರೆನ್ಸಿ. ಎ ಐ ಡೆಸಿಷನ್ ಆರ್ ನಾಟ್ ಆಲ್ವೇಸ್ ಎಕ್ಸ್ಪ್ಲೇನಬಲ್. ವೈ ಮೈ ಲೋನ್ ಗಾಟ್ ರಿಜೆಕ್ಟೆಡ್. ಈಗ ಒಂದು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಎ ಐ ಹಾಕಿರ್ತಾರೆ, ಇಟ್ ರಿಸೀವ್ಸ್ ದ ಡೇಟಾ, ಮೇ ಬಿ ಆಧಾರ್, ಪ್ಯಾನ್, ಸಿಬಿಲ್ ಅಂಡ್ ಎವ್ರಿಥಿಂಗ್. See, it is not defined why you got rejected. ಅದು ರಿಜೆಕ್ಟೆಡ್ ಅಂತ ನಿಮಗೆ ಮೆಸೇಜ್ ಬಂದಿದೆ, ಬಟ್ ಏನಕ್ಕೆ ರಿಜೆಕ್ಟೆಡ್ ಅಂತ ಹೇಳಿಲ್ಲ. ಸೊ ಎ ಐ ಡಿಸಿಷನ್ ಆರ್ ನಾಟ್ ಆಲ್ವೇಸ್ ಎಕ್ಸ್ಪ್ಲೇನಬಲ್ ಅಂತ ಏನು ಇರೋದಿಲ್ಲ. ಟ್ರಾನ್ಸ್ಪರೆನ್ಸಿ ಇಸ್ ಇಂಪಾರ್ಟೆಂಟ್. ವೈ ಮೈ ಲೋನ್ ಗಾಟ್ ರಿಜೆಕ್ಟೆಡ್, ಇಟ್ ಡಸಂಟ್ ಹ್ಯಾವ್ ಎ ಆನ್ಸರ್ ಇಲ್ಲ. ಈಗ ನೀವು ಡೈರೆಕ್ಟಾಗಿ ಫಿಸಿಕಲ್ ಎಂಪ್ಲಾಯ್ ಹತ್ರ ಹೋಗಿ ನಿಮ್ಗೆ ಯಾವುದೋ ಪ್ಯಾನೋ ಯಾವುದೋ ಒಂದು ಕಡಿಮೆ ಇತ್ತು, ನೀವೇನೋ ಲೋನ್ ಅಮೌಂಟ್ ಕೇಳಿರ್ತೀರ, ಅದಕ್ಕಿಂತ ಕಡಿಮೆ ಕೊಟ್ಟಿರ್ತಾರೆ, ಅಥವಾ ಲೋನೇ ರಿಜೆಕ್ಟ್ ಆಗಿರುತ್ತೆ. ಇಲ್ಲಿ ಎಕ್ಸ್ಪ್ಲೇನ್ ಏನಕ್ಕೆ ಲೋನ್ ರಿಜೆಕ್ಟ್ ಆಯಿತು ಏನು ಅಂತ. ಬಟ್ ಎಗೆ ಈ ಥರ ಪೊಸಿಷನ್ ಇದ್ದಾಗ ಏನಾದ್ರು ಆನ್ಸರ್ ಕೊಟ್ಟಿಲ್ಲ ಅಂದರೆ ದೆನ್ ವಾಟ್ ಈಸ್ ದ ಯೂಸ್ ಆಫ್ ಎ ಐ ಇನ್ ಅಕೌಂಟಬಿಲಿಟಿ? ವಾಟ್ಸ್ ಎ ಯೂಸ್? ಅಥವಾ ಟ್ರಾನ್ಸ್ಪರೆನ್ಸಿಯಲ್ಲಿ ಯೂಸ್ ಮಾಡೋದೇನಿದೆ? ಹೂ ಈಸ್ ರೆಸ್ಪಾನ್ಸಿಬಲ್ ಇಫ್ ಎ ಐ ಫೇಲ್ಸ್? ಫಾರ್ ಎಕ್ಸಾಂಪಲ್ ಸೆಲ್ಫ್ ಡ್ರೈವಿಂಗ್ ಕಾರ್. ಈಗ ಟೆಸ್ಲಾ ಗೊತ್ತಿದೆ ನಿಮಗೆ, ಪಾಪ್ಯುಲರ್ ಒನ್. ಈಗ ಅದು ಕಾರ್, ನೀವು ಹಿಂದಗಡೆ ಬ್ಯಾಕ್ ಸೀಟಲ್ಲಿ ಕೂತ್ಕೊಂಡಿರ್ತೀರ, ಕಾರ್ ಹೋಗ್ತಾ ಇರುತ್ತೆ, ಸಡನ್ಲಿ ಯಾರೋ ಬರ್ತಾರೆ, ಹಿಟ್ ಅಂಡ್ ರನ್ ಆಗುತ್ತೆ. ಸೊ ಅವಾಗ ಡ್ರೈವರ್ ಇಲ್ಲ, ಅದು ಡ್ರೈವರ್ಲೆಸ್ ಕಾರ್ ಅಂತ ಗೊತ್ತು ನಮಗೆ. ಅಥವಾ ಡ್ರೈವರು ಅಥವಾ ಪ್ಯಾಸೆಂಜರ್ ಹಿಂದಗಡೆ ಕೂತ್ಕೊಂಡಿರ್ತಾರೆ, ಯಾರಿಗಾರ ಹಿಟ್ ಆದರೆ ಹೂ ಇಸ್ ರೆಸ್ಪಾನ್ಸಿಬಲ್? ಈಸ್ ಕಂಪನಿ ರೆಸ್ಪಾನ್ಸಿಬಲ್, ಯಾರು ಕಾರ್ ಮಾರ್ತಾ ಇದ್ದಾರೋ, ಅಥವಾ ನೀವು ಕಾರ್ ಓನ್ ಮಾಡೋ ರೆಸ್ಪಾನ್ಸಿಬಲ್? ಸೊ ದಟ್ಸ್ ವಾಟ್, ಹೂ ಇಸ್ ದ ಅಕೌಂಟಬಿಲಿಟಿ ಫಾರ್ ದ್ಯಾಟ್? ದಟ್ಸ್ ವಾಟ್ ಏನೋ ರೆಸ್ಪಾನ್ಸಿಬಿಲಿಟಿಯಲ್ಲಿ ಬರುತ್ತೆ. ಪ್ರೈವಸಿ ಎ ನೀಡ್ಸ್ ಅ ಲಾಟ್ ಆಫ್ ಡೇಟಾ, ಆಫನ್ ಪರ್ಸ್ನಲ್ ಡೇಟಾ. ನೀವು ಒಂದು ಕ್ವಶನ್ ಕೇಳ್ತಾ ಇದ್ದೀರಾ ಒಂದ್ರ ಬಗ್ಗೆ, ವೆಯ್ಟ್ ಲಾಸ್ ಬಗ್ಗೆ ಕೇಳ್ತಾ ಇದ್ದೀರಾ, ಅಥವಾ ಏನೋ ಒಂದು ಕೇಳ್ತಾ ಇದ್ದೀರಾ ಪರ್ಸ್ನಲ್ ಡೇಟಾ ಅಂದರೆ, ಆ ಪರ್ಸ್ನಲ್ ಡೇಟಾ ಆ ಮಾಡಲಲ್ಲಿ ಇರ್ಬೇಕು ತಾನೆ. ಆ ಮಾಡಲಲ್ಲಿ ಇರಬೇಕು ಅಂದರೆ ಆ ಡೇಟಾನ ನಾವು ಟ್ರೈನ್ ಮಾಡಿರಬೇಕು. ಸೊ ಇಟ್ ನೀಡ್ಸ್ ಸೋ ಮಚ್ ಆಫ್ ಪರ್ಸ್ನಲ್ ಡೇಟಾ ಟು ಆನ್ಸರ್ ಯುವರ್ ಕ್ವಶನ್. ಮೇ ಬಿ ಲೊಕೇಶನ್ ಆಗಿರ್ಬೋದು, ಸರ್ಚ್ ಹಿಸ್ಟ್ರಿ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು. ದೀಸ್ ಆರ್ ಆಲ್ ದ ಮಸ್ಟ್ ಇಂಪಾರ್ಟೆಂಟ್ ಥಿಂಗ್ ಟು ಸೇ ಸಮಥಿಂಗ್, ಅಥವಾ ಒಂದು ರೆಸ್ಪಾನ್ಸ್ನ ಕೊಡೋದಕ್ಕೆ. ವಾಟ್ ಇಸ್ ದ ಸೊಲ್ಯೂಷನ್? ಡೇಟಾ ಅನಾನಮೈಸೇಷನ್. ವಿಲ್ ಸಿ ದಿಸ್ ಲೇಟರ್. ಎನ್ಕ್ರಿಪ್ಷನ್. ಡೇಟಾನ ಎನ್ಕ್ರಿಪ್ಷನ್. ಬಿಫೋರ್ ಯು ಸೆಂಡಿಂಗ್ ಇಟ್ ಟು ದ ಎನಿ ಮಾಡೆಲ್, ಡೇಟಾ ಶುಡಂಟ್ ಬಿ. ಈಗ ಹಿಂಗೆ ಅಂದರೆ ಇಲ್ಲಿ ವಿನಯ್ ಅಂತ ಒಂದು ಹೆಸರಿದೆ, ನೀನು ಮಾಡೆಲ್ ಕಳ್ಸೋದಕ್ಕಿಂತ ಮುಂಚೆ ವಿನಯ್ ಶುಡ್ ಬಿ ರೆಪ್ರೆಸೆಂಟೆಡ್ ಸಮ್ವೇರ್ ಲೈಕ್ ದಿಸ್. ಸೊ ಮಾಡೆಲ್ಲಿ ಗೊತ್ತಿರುತ್ತೆ, ಬಟ್ ಇಟ್ ಕೆನಾಟ್ ರಿಟ್ರೀವ್ ವಿನಯ್ ಅಂತಾನೆ ರಿಟ್ರೀವ್ ಮಾಡೋದಿಲ್ಲ. ಸೊ ಎನ್ಕ್ರಿಪ್ಷನ್ ಶುಡ್ ಬಿ ದೇರ್. ಎನ್ಕ್ರಿಪ್ಷನ್, ಡಿಕ್ರಿಪ್ಷನ್ ಅಂತ ಬರುತ್ತೆ. ಫೆಡರೇಟೆಡ್ ಲೈನ್. ಡೇಟಾ ಸ್ಟೇಸ್ ಆನ್ ದ ಡಿವೈಸ್. ದಿಸ್ ಇಸ್ ಮಸ್ಟ್ ಇಂಪಾರ್ಟೆಂಟ್.
ಈಗ ನಿಮ್ಮ ಕಂಪನಿ ಡೇಟಾ ಏನೋ ಫಿನಾನ್ಸ್ ಡೇಟಾನ ಈ ಮಾಡೆಲಿಗೆ ಆ್ಯಡ್ ಮಾಡಿದ್ದೀರಾ, ಇನ್ಸ್ಟೆಡ್ ಆಫ್ ಇಟ್ ಈಸ್ ಇಟ್ಟಿಂಗ್ ಇಟ್ ದ API ಚಾಟ್ GPT ಅಥವಾ ಜೆಮಿನಾಗಿ ಇಟ್ಟೋಗೋದ್ಕಿಂತ ಅಂದರೆ ಇಟ್ ಹ್ಯಾಸ್ ಟು ಸೆಂಡ್ ಯುವರ್ ಡೇಟಾ ಟು ದಿಸ್ API ಟು ಜನರೇಟ್ ಸಮಥಿಂಗ್, ರೈಟ್? ಸೊ ಅದಕ್ಕಿಂತ ಮುಂಚೆ ಡೇಟಾ, ವೆದರ್ ದ ಡೇಟಾ ಇಸ್ ಸ್ಟೇಡ್ ಇನ್ ಮೈ ಸಿಸ್ಟಮ್ ಅಥವಾ ಆಚೆ ಕಡೆ ಹೋಗ್ತಾ ಇದೆಯಾ, ದಟ್ಸ್ ವಾಟ್ ಫೆಡರೇಟೆಡ್ ಲರ್ನಿಂಗ್. Bias in AI. What is bias? As I said, AI favors own and discriminate against the certain group. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಈಗ ನಾನು ಹೈರಿಂಗ್ ಮಾಡ್ಬೇಕಾದ್ರೆ ಅವರದು ಫೋಟೋ ಎಲ್ಲ ಬೇಕಾಗುತ್ತೆ. ಫೋಟೋ ಬಂದಾಗ ಈಗ ಅವ್ರ್ಯಾರು ಡಾರ್ಕ್ ಸ್ಕಿನ್ ಇದ್ದರೆ ನಾನು ಹೈರ್ ಮಾಡೋದಿಲ್ಲ. ಓನ್ಲಿ ನನಗೆ ವೈಟ್ ಸ್ಕಿನ್ ಬೇಕು, ಫೇರ್ ಸ್ಕಿನ್ ಬೇಕು. ಈ ಒಂದು ಸೋ ಬ್ರಿಲಿಯಂಟ್, ಐ ಡೋಂಟ್ ಡೂ ಐ ಡೋಂಟ್ ಕೇರ್. ಸೊ ಈ ಥರ AI ಆದರೆ ಇಟ್ಸ್ ಪ್ರಾಬ್ಲಮ್. ದಟ್ಸ್ ವಾಟ್ ಬಯಾಸ್. ರೆಸ್ಯೂಮೆ ಸ್ಕ್ರೀನಿಂಗ್ ಫೇವರ್. ಓಕೆ, ರೆಸ್ಯೂಮೆನ ಶಾರ್ಟ್ ಲಿಸ್ಟ್ ಮಾಡ್ಬೇಕಾದ್ರೆ ಓನ್ಲಿ ಮೆನ್ನನ್ನು ಶಾರ್ಟ್ ಲಿಸ್ಟ್ ಮಾಡ್ತಾ ಇದೆ, ವಿಮೆನ್ನ ಶಾರ್ಟ್ ಲಿಸ್ಟ್ ಮಾಡ್ತಾ ಇಲ್ಲ. ದಟ್ಸ್ ವಾಟ್ ಡೇಟಾ ಬಯಾಸ್, ಅಲ್ಗಾರಿದಮ್ ಬಯಾಸ್, ಹ್ಯೂಮನ್ ಬಯಾಸ್. ಇಟ್ ಕ್ಯಾನ್ ಬಿ ಆಫ್ ಬಯಾಸ್ ರೀಸನ್, ಅಂದರೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದೆ. ಹಾಗಾದ್ರೆ ಇದಕ್ಕೇನು, ವಾಟ್ ಈಸ್ ದ ಫಿಕ್ಸ್? ಬೆಟರ್ ಡೇಟಾ. ಇಟ್ಸ್ ಅಬೌಟ್ ವಾಟ್ ಕೈಂಡ್ ಆಫ್ ಡೇಟಾ ದಟ್ ಯು ಆರ್ ಫೀಡಿಂಗ್, ದಟ್ ಈಸ್ ಇಂಪಾರ್ಟೆಂಟ್. ಫೇರ್ನೆಸ್ ಟೆಕ್ನಿಕ್, ರೀವೇಯಿಂಗ್ ದ ಡೇಟಾ ಅಂಡ್ ರಿಮೂವಿಂಗ್ ದ ಸೆನ್ಸಿಟಿವ್ ಫ್ಯೂಚರ್. ರಿಮೂವಿಂಗ್ ದ ಸೆನ್ಸಿಟಿವ್ ಫ್ಯೂಚರ್ ಅಂದರೆ, ಏನೋ ನೀವು ಒಂದು ಲೈನ್ ಆ್ಯಡ್ ಮಾಡಿಬಿಟ್ಟಿರ್ತೀರ ಪರ್ಸ್ನಲ್ ಡೇಟಾನ ತಗೋ ಅಂತ. ದೋಸ್ ಆರ್ ದ ಥಿಂಗ್ಸ್ ಯು ನೀಡ್ ಟು ರಿಮೂವ್. ಅಥವಾ ಆಧಾರ್ ಕಾರ್ಡ್ ಕೇಳು, ಪ್ಯಾನ್ ಕಾರ್ಡ್ ಕೇಳು, ಅವನು ಎಷ್ಟು ಹೈಟ್ ಇದ್ದಾನೆ, ವೆಯ್ಟ್ ಇದ್ದಾನೆ, ಈಸ್ ದ ಕಲರ್ ಆಫ್ ಅ ಸ್ಕಿನ್ ಈಸ್ ಅ ಬ್ಲ್ಯಾಕ್, ವೈಟ್, ಅದನ್ನೆಲ್ಲ ಕೇಳೋದು ಬಿಡು. ದಟ್ಸ್ ಅ ಸೆನ್ಸಿಟಿವ್ ಫೀಚರ್, ರೈಟ್? ರೀವೇಯಿಂಗ್ ದ ಡೇಟಾ ವೈಲ್ ವಿ ಆರ್ ಟೆಸ್ಟಿಂಗ್ ಇಟ್, ವಿ ವಿಲ್ ಸಿ ದಟ್. ಅಂದರೆ ಈಗ ಒಂದು ರೆಸ್ಪಾನ್ಸ್ ಬರ್ತಾ ಇರುತ್ತೆ, ಆ ರೆಸ್ಪಾನ್ಸು ನಮಗೆ ಇಷ್ಟ ಇರಲ್ಲ, ದೆನ್ ಚೇಂಜಿಂಗ್ ದ ಇನ್ಪುಟ್ ಆಗಿರ್ಬೋದು. ಮೇ ಬಿ ದ ಟಾಪ್ ಪೇ ದ ವ್ಯಾಲ್ಯೂಸ್ ಬರುತ್ತೆ ಮುಂದೆ. Those are all we need to change it. Model evaluation, check performance across the group. ಈಗ ನೀವು ಮಾಡೆಲ್ನ ಬಿಲ್ಡ್ ಮಾಡಿದ್ಮೇಲೆ ದ ರೆಸ್ಪಾನ್ಸ್, ಇನ್ಸ್ಟೆಡ್ ಆಫ್ ಡೆಪ್ಲಾಯ್ ಮಾಡೋದಕ್ಕಿಂತ ಮುಂಚೆ ಜಸ್ಟ್ ಟೆಸ್ಟ್ ಇಟ್ ಲೋಕಲಿ ವಿತ್ ಸೆವೆರಲ್ ಎಡ್ಜ್ ಕೇಸಸ್ ಜೊತೆ ಚೆಕ್ ಮಾಡಿ, ದೆನ್ ದಟ್ಸ್ ವಾಟ್ ಇವ್ಯಾಲ್ಯೂಯೇಷನ್. ಚೆಕ್ ಮಾಡಿದ್ಮೇಲೆ ದೆನ್ ಇವ್ಯಾಲ್ಯೂಯೇಟ್ ಮಾಡಿ ವೆದರ್ ದ ರೆಸ್ಪಾನ್ಸ್ ಇಸ್ ಕರೆಕ್ಟ್ ಆರ್ ನಾಟ್, ದೆನ್ ಗೋ ಫಾರ್ ನೆಕ್ಸ್ಟ್ ಡೆಪ್ಲಾಯ್ ಮಾಡೋದಕ್ಕೆ. ಹ್ಯೂಮನ್ ಓವರ್ಸೈಟ್. ನಾನು ಹೇಳಿದೆ, ಈಗ ಒಂದು ಲೋನ್ ರಿಜೆಕ್ಷನ್ ಒಂದು ಎಕ್ಸಾಂಪಲ್ ಕೊಟ್ಟು, ಈಗ ಅಲ್ಟಿಮೇಟ್ಲಿ ಅವನು ಏನೆಲ್ಲ ಮಾಡಲಿ, ಬಟ್ ಫೈನಲ್ ರೆಸ್ಪಾನ್ಸ್ ಕೊಟ್ಬಿಟ್ಟು ಹ್ಯೂಮನ್ ಹಾಕಲಿ. ಕೀಪ್ ಹ್ಯೂಮನ್ ಇನ್ ದ ಡೆಸಿಷನ್ ಲೂಪ್ ವೈಲ್ ಟೇಕಿಂಗ್, ವೆದರ್ ರಿಜೆಕ್ಟ್ ಮಾಡೋದು, ಅಕ್ಸೆಪ್ಟ್ ಮಾಡೋದು. ದಿಸ್ ಆರ್ ದ ಡೇಟಾ ಹ್ಯಾವ್ ಟುಕ್ ಏನು ಅಂತ. ಸಿಂಪಲ್ ಅನಾಲಜಿ, ಎ ಲೈಕ್ಸ್ ಅ ಸ್ಟೂಡೆಂಟ್. ಇಫ್ ಯುವರ್ ಟೀಚಿಂಗ್ ಇಸ್ ರಾಂಗ್, ಸ್ಟೂಡೆಂಟ್ ಲರ್ನ್ಸ್ ರಾಂಗ್. ಡೇಟಾ ಇಸ್ ಬಯಸ್ಡ್, ಎ ಬಿಕಮ್ ಬಯಸ್ಡ್. ಹಿಂಗಂದ್ರೆ ನೀವು ಕರೆಕ್ಟಾಗಿ ಸ್ಟೂಡೆಂಟಿಗೆ ಹೇಳ್ಕೊಟ್ರೆ ಕರೆಕ್ಟಾಗಿ ಕಲಿತಾರೆ, ನೀವು ತಪ್ಪು ಹೇಳ್ಕೊಟ್ರೆ ತಪ್ಪು ಕಲಿತಾರೆ, ರೈಟ್? Yes, the thought about the ethics in AI. ಸಿ ಇಷ್ಟೇ ಅಂತ ಅಲ್ಲ, ಬಹಳಷ್ಟಿದ್ದಾವೆ. ನಾನು ವಾಟ್ ಈಸ್ ಇಂಪಾರ್ಟೆಂಟ್, ಏನು ಎಷ್ಟು ಬೇಕು ಈ ಕೋರ್ಸಿಗೆ ಅಷ್ಟನ್ನು ನಾನು ಮಾಡ್ತಾ ಇರೋದು. ಐ ಆಮ್ ನಾಟ್ ಡಿಗ್ ಡೀಪ್ ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.